ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕೆಲವೊಂದು ಸ್ಟಾರ್ ಸಿನಿಮಾಗಳು ಅಂದ್ರೇ ಹಾಗೆ ಅಭಿಮಾನಿಗಳು ಸಿಕ್ಕಾಪಟ್ಟೆ ಕಾಯ್ತಾ ಇರ್ತಾರೆ. ಆ ತರಹದ ಸ್ಟಾರ್ಗಳಲ್ಲಿ ಕರ್ನಾಟಕದ ಮಟ್ಟಿಗೆ ಧ್ರುವ ಸರ್ಜಾ ಕೂಡ ಒಬ್ಬರು. ಅವ್ರ ಸಿನಿಮಾ ಪ್ರತಿ ಅಪ್ಡೇಟ್ಗೂ ಅವರ ಅಭಿಮಾನಿಗಳು ಅಂದರೆ ಧ್ರುವ ಸರ್ಜಾ ಅವರು ಪ್ರೀತಿಯಿಂದ ಕರೆಯುವ ಅವರ VIP ಗಳು ಅಂತ ಏನು ಹೇಳ್ತೀವಿ ಅವ್ರು ಕಾಯ್ತಾ ಇರ್ತಾರೆ. ಲಾಸ್ಟ್ ಧ್ರುವ ಸರ್ಜಾ ಅವರ ಸಿನಿಮಾ ಬೆಳ್ಳಿ ತೆರೆ ಮೇಲೆ ಬಂದಿದ್ದು ಪೊಗರು. ಆ ಚಿತ್ರ ಬಂದು ವರ್ಷಗಳೇ ಕಳೆದೋಯ್ತು. ಆ ಚಿತ್ರ ಆದಮೇಲೆ ಧ್ರುವ ಸರ್ಜಾ ಅವರು ಕೈಗೆತ್ತಿಕೊಂಡಂತಹ ಸಿನಿಮಾ ಯಾವುದಾದ್ರೂ ಇದ್ದರೆ ಅದು ಮಾರ್ಟಿನ್ ಆದಮೇಲೆ ಕೇಡಿಗಿಂತ ಮೊದಲು ಮಾರ್ಟಿನ್ ಚಿತ್ರ ರಿಲೀಸ್ ಆಗುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು. ಮಾರ್ಟಿನ್ ಚಿತ್ರದ ಎಲ್ಲ ಅಪ್ಡೇಟ್ಗಾಗಿ ಕಾಯ್ತಾ ಇದ್ರು. ಅದಕ್ಕೋಸ್ಕರ ಅಂತಾನೆ ಕಳೆದ ವರ್ಷ ಅಂದರೆ ಆಲ್ಮೋಸ್ಟ್ 11 months ಆಗಿದೆ ಮಾರ್ಟಿನ್ ಚಿತ್ರದ ಟೀಸರ್ ರಿಲೀಸ್ ಆಗಿ. ಈ ಟೀಸರ್ 93 ಮಿಲಿಯನ್ ವ್ಯೂಸನ್ನು ಯೂಟ್ಯೂಬ್ನಲ್ಲಿ ಪಡೆದುಕೊಂಡಿದೆ. ಯಾವಾಗ ಮಾರ್ಟಿನ್ ಚಿತ್ರದ ಅಪ್ಡೇಟ್ಗಳನ್ನು ಅಭಿಮಾನಿಗಳು ಕೇಳ್ತಾ ಇದ್ರೋ ಆ ಅಭಿಮಾನಿಗಳಿಗೋಸ್ಕರ ಮಾರ್ಟಿನ್ ಚಿತ್ರದ ಟೀಸರನ್ನು ಚಿತ್ರತಂಡ ಬಿಡುಗಡೆ ಮಾಡಿತ್ತು. ಈಗ ಆಲ್ರೆಡಿ 11 months ಹತ್ತತ್ರ 1 ವರ್ಷ ಕಳೆದ್ರೂ ಕೂಡ ಚಿತ್ರದ ಟ್ರೇಲರ್ ರಿಲೀಸ್ ಆಗಿಲ್ಲ. ಚಿತ್ರದ ಯಾವ ಒಂದು ಹಾಡು ಕೂಡ ರಿಲೀಸ್ ಆಗಿಲ್ಲ. ಚಿತ್ರದ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಗಳಿಲ್ಲ. ಚಿತ್ರ ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗ ತೆರೆ ಮೇಲೆ ಬರುತ್ತೆ. ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ. ಅದರಲ್ಲೂ ಟೀಸರ್ನ ನೋಡಿದಂತಹ ಅಭಿಮಾನಿಗಳು, ಚಿತ್ರರಸಿಕರು ಮಾರ್ಟಿನ್ ಚಿತ್ರ ಯಾವಾಗ ತೆರೆ ಮೇಲೆ ಬರುತ್ತೆ, ಆ ಚಿತ್ರನ ಯಾವಾಗ ನೋಡ್ತೀವಿ, ಇದು ಕೂಡ ಒಂದು ದೊಡ್ಡ ಮಟ್ಟದ ಪ್ಯಾನ್ ಇಂಡಿಯಾ ಚಿತ್ರ ಆಗಿ ಕನ್ನಡದಿಂದ ಅಂದರೆ ಸ್ಯಾಂಡಲ್ವುಡ್ನಿಂದ ಹೊರಹೊಮ್ಮುತ್ತೆ ಅಂತ ಕಾಯ್ತಾ ಇದ್ದವರಿಗೆ ನಿರಾಸೆ ಬಿಟ್ಟರೆ ಬೇರೆ ಏನೂ ಸಿಕ್ಕಿರಲಿಲ್ಲ. ಆದರೂ ಕೂಡ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ನಮಗೆ ಮಾರ್ಟಿನ್ ಚಿತ್ರದ ಅಪ್ಡೇಟ್ ಬೇಕು, ದಯವಿಟ್ಟು ಮಾರ್ಟಿನ್ ಚಿತ್ರದ ಅಪ್ಡೇಟ್ ಕೊಡಿ ಅಂತ ಎಷ್ಟೇ ಕೇಳ್ಕೊಂಡ್ರೂ ಕೂಡ ಚಿತ್ರತಂಡದಿಂದ ಯಾವುದೇ ರೀತಿಯ ಅಪ್ಡೇಟ್ಗಳು ಇದುವರೆಗೂ ಸಿಕ್ಕಿಲ್ಲ. ಹೀಗೆ ಮಾರ್ಟಿನ್ ಚಿತ್ರದ ಅಪ್ಡೇಟ್ಗಳನ್ನ ಕೇಳಿ ಸುಸ್ತಾದಂಥ ಅಭಿಮಾನಿಗಳು ಈಗ ಒಂದು ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಮಾರ್ಟಿನ್ ಚಿತ್ರದ ಅಪ್ಡೇಟ್ ಕೊಡಿ ಅಂತ ಧ್ರುವ ಸರ್ಜಾ ಅವರು ಸಿಕ್ಕಲ್ಲಿ ಹೋದಲ್ಲಿ ಬಂದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಡೈರೆಕ್ಟರ್ಗಳು ಸಿಕ್ಕರೆ, ಪ್ರೊಡ್ಯೂಸರ್ ಸಿಕ್ಕರೆ, ಮ್ಯೂಸಿಕ್ ಡೈರೆಕ್ಟರ್ ಸಿಕ್ಕರೆ, ಯಾರೇ ಸಿಕ್ಕರೂ ಕೂಡ ಮಾರ್ಟಿನ್ ಅಪ್ಡೇಟ್ ಕೊಡಿ ಅಂತ ಕೇಳ್ತಾ ಇದ್ರು. ಈ ಥರ ಕೇಳಿ ಅಪ್ಡೇಟ್ ಸಿಗದೇ ಇದ್ದಾಗ ಈಗೊಂದು ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ಯಾವುದಪ್ಪ ಎಡವಟ್ಟು, ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ, ಮೊನ್ನೆ ಟ್ವಿಟರ್ನಲ್ಲಿ ಲಕ್ಷ್ಮೀ ನಾರಾಯಣ್ ಎನ್ನುವ ಒಬ್ಬ ಮಹಿಳೆ ವಿ ವಾಂಟ್ ಮಾರ್ಟಿನ್ ಅಪ್ಡೇಟ್ ಅಂತ ಒಂದು ಪೋಸ್ಟರನ್ನು ಹಿಡಿದುಕೊಂಡಿರುವ ಫೋಟೋವನ್ನು ಶೇರ್ ಮಾಡೋದ್ರ ಮೂಲಕ ಧ್ರುವ ಸರ್ಜಾ ಅವರಿಗೆ ಅದನ್ನು ತಲುಪಿಸಿ ನಮಗೆ ಮಾರ್ಟಿನ್ ಅಪ್ಡೇಟ್ ಬೇಕು ಅಂತ ಕೇಳಿದರು. ಆದರೆ ಆ ಹುಡುಗಿ ಕೈಯಲ್ಲಿರುವ ಫೋಟೋ ನಿಜವಾದುದಲ್ಲ, ಅದು ಫೇಕ್ ಫೋಟೋ. ಆ ಫೇಕ್ ಫೋಟೋ ಅದು ಅಂತ ಗೊತ್ತಾಗಿದ್ದು ಹೇಗೆ? ಈ ಲೇಡಿ ಏನು ಇಟ್ಕೊಂಡಿದ್ದಾರೆ ಈ ಫೋಟೋವನ್ನು ಹಿಡಿದುಕೊಂಡಿರುವಂಥ ಹೆಣ್ಣು ಮಗಳೇ, ಇದು ನನ್ನದೇ ಫೋಟೋ, ಆದರೆ ನಾನು ಇಟ್ಕೊಂಡಿರುವಂಥ ಪೋಸ್ಟರ್ ಬಂದು ಮಾರ್ಟಿನ್ನ ಅಪ್ಡೇಟ್ ಕೊಡಿ ಅನ್ನೋದು ಅಲ್ಲ. ನಾನು ಇಟ್ಕೊಂಡಿರುವ ಫೋಟೋ ಬಂದು ಬಂಡೀಪುರವನ್ನು ಉಳಿಸಿ ಎನ್ನುವ ಫೋಟೋ. ಬಂಡೀಪುರವನ್ನು ಉಳಿಸಿ ಅಂದರೆ ಈಗ ಎಲ್ಲ ಕಡೆ ಒಂದು ಅಭಿಯಾನ ನಡೀತಾ ಇದೆ. ಬಂಡೀಪುರದ ಅರಣ್ಯದ ಒಳಗಡೆ ಒಂದು ರೈಲ್ವೆ ಮಾರ್ಗವನ್ನು ಮಾಡಬೇಕು ಅಂತ ಏನು ಗೌರ್ಮೆಂಟ್ ಪ್ರಪೋಸಲ್ ಇಡ್ತಾ ಇದೆ, ಅದಕ್ಕೆ ಅಪೋಸ್ ಮಾಡೋದ್ರ ಮೂಲಕ ಬಂಡೀಪುರವನ್ನು ಉಳಿಸಿ ಇದೊಂದು ಪ್ರಾಜೆಕ್ಟ್ ಏನಾದರೂ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಸಾವಿರಾರು ಎಕರೆ ಅರಣ್ಯ ಪ್ರದೇಶ ನಾಶ ಆಗುತ್ತೆ, ಅಲ್ಲಿರುವಂತಹ ಕಾಡು ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ. ಕರ್ನಾಟಕದ ಕಿರೀಟ ಇದ್ದಂಗೆ ಬಂಡೀಪುರದ ಅರಣ್ಯ. ಹಾಗಾಗಿ ನಾವು ಬಂಡೀಪುರವನ್ನು ಸೇವ್ ಮಾಡಬೇಕು, ಈ ಪ್ರಾಜೆಕ್ಟ್ಗೆ ಓಕೆ ಹೇಳಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಅಭಿಯಾನ ಏನು ಆರಂಭ ಆಗಿದೆ. ಆ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಬಂಡೀಪುರವನ್ನು ಉಳಿಸಿ ಎನ್ನುವ ಪೋಸ್ಟರನ್ನು ಲಕ್ಷ್ಮೀ ನಾರಾಯಣ್ ಎನ್ನುವರು ಹಿಡ್ಕೊಂಡಿದ್ರು. ಇದೇ ಪೋಸ್ಟರ್ನ ಮೇಲೆ ಮಾರ್ಟಿನ್ ಚಿತ್ರದ ಒಂದು ಪೋಸ್ಟರನ್ನು ಹಾಕಿ ವಿ ವಾಂಟ್ ಮಾರ್ಟಿನ್ ಅಪ್ಡೇಟ್ ಅಂತ ಬರೆಯೋದ್ರ ಮೂಲಕ ಲಕ್ಷ್ಮೀ ನಾರಾಯಣ್ ಎನ್ನುವ ಮಹಿಳೆಯ ಕೆಂಗಣ್ಣಿಗೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಗುರಿಯಾಗಿದ್ದಾರೆ. ಯಾವಾಗ ಈ ಪೋಸ್ಟರ್ ಲಕ್ಷ್ಮೀ ನಾರಾಯಣ್ ಎನ್ನುವವರ ಕಣ್ಣಿಗೆ ಬಿತ್ತೋ ಅವರು ಮತ್ತೊಂದು ಟ್ವೀಟನ್ನು ಮಾಡುವ ಮೂಲಕ, ಅಂದರೆ ಫೇಕ್ ಪೋಸ್ಟನ್ನು ಅಪ್ಡೇಟ್ ಮಾಡಿ ಮತ್ತೊಂದು ಟ್ವೀಟನ್ನು ಮಾಡುವ ಮೂಲಕ ಇದು ಎಷ್ಟರ ಮಟ್ಟಕ್ಕೆ ಸರಿ, ನಾವು ಬಂಡೀಪುರವನ್ನು ಉಳಿಸಿ ಅನ್ನೋ ಅಭಿಯಾನವನ್ನು ಮಾಡಿರುವ ಪೋಸ್ಟರನ್ನು ಹಿಡ್ಕೊಂಡು ನೀವು ಮಾರ್ಟಿನ್ ಚಿತ್ರದ ಪ್ರಮೋಷನನ್ನು ಅಥವಾ ಮಾರ್ಟಿನ್ ಚಿತ್ರದ ಅಪ್ಡೇಟನ್ನು ಕೇಳ್ತಾ ಇರೋದು ಎಷ್ಟು ಸರಿ, ಇದು ನಿಜವಾಗ್ಲೂ ತಪ್ಪು, ದಯವಿಟ್ಟು ಈ ಪೋಸ್ಟರನ್ನು ಆದಷ್ಟು ಬೇಗ ಡಿಲೀಟ್ ಮಾಡಿ ಅಂತ ಟ್ವಿಟರ್ನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಲಕ್ಷ್ಮೀನಾರಾಯಣ್. ಇದರಿಂದ ಗೊತ್ತಾಗೋದೇನಪ್ಪ ಅಂತ ಹೇಳಿದ್ರೆ ಧ್ರುವ ಸರ್ಜಾ ಅವರ ಮಾರ್ಟಿನ್ ಚಿತ್ರಕ್ಕೆ ಸಾಕಷ್ಟು ಅಭಿಮಾನಿಗಳು ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಆದರೆ ಅವರಿಗೆ ಬೇಸರ ಆಗಿರೋದು ಒಂದೇ, ಮಾರ್ಟಿನ್ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಪ್ಡೇಟ್ಗಳು ಸಿಗ್ತಾ ಇಲ್ಲ. ದಯಮಾಡಿ
ಚಿತ್ರತಂಡ ಆಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಅಥವಾ ಚಿತ್ರದ ನಾಯಕ ನಟ ಆಗಿರುವಂತಹ ಧ್ರುವ ಸರ್ಜಾ ಅವರಾದರೂ ಆಗಿರ್ಬೋದು, ಮಾರ್ಟಿನ್ ಚಿತ್ರದ ಬಗ್ಗೆ ನಿಮ್ಮ ಅಭಿಮಾನಿಗಳಿಗೆ ಆದಷ್ಟು ಬೇಗ ಒಂದಷ್ಟು ಅಪ್ಡೇಟ್ಗಳನ್ನು ಕೊಡಿ. ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಅಪ್ಡೇಟ್ಗಳನ್ನು ಕೊಡಿ, ಅಥವಾ ಸಿನಿಮಾದಿಂದ ಯಾವುದಾದ್ರೂ ಸಾಂಗ್ ಆದರೂ ಆಗಿರ್ಬೋದು, ಟ್ರೇಲರ್ ಆದರೂ ಆಗಿರ್ಬೋದು, ಈ ತರಹದ ಯಾವುದಾದ್ರೂ ಒಂದು ಅಪ್ಡೇಟ್ಗಳನ್ನು ಕೊಡೋದ್ರ ಮೂಲಕ ಈ ತರಹದ ಅನಾಹುತಗಳು ಮುಂದಿನ ದಿನಗಳಲ್ಲಿ ಆಗದೇ ಇರುವ ರೀತಿ ನೋಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.